ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದೇನೆಂದರೆ ದ್ವಿತೀಯ PUC ಮತ್ತು ಅಂದರೆ 10ನೇ ತರಗತಿಯ ವೇಳಾಪಟ್ಟಿ ಪ್ರಕಟವಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿನ ಎಲ್ಲರಿಗೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ. ಸ್ನೇಹಿತರೆ, ಈಗ ನೋಡ್ತಾ ಇರ್ಬೋದು SSLC ಮತ್ತು ದ್ವಿತೀಯ PUC ಅಂದರೆ ಪರೀಕ್ಷೆಯ ವೇಳಾಪಟ್ಟಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ಈ ವೇಳಾಪಟ್ಟಿ ಯಾವ ದಿನಾಂಕದೊಂದಿಗೆ ಬಿಡುಗಡೆ ಆಗುತ್ತೆ ಮತ್ತು ಯಾವ ದಿನಾಂಕದಂತ ಪರೀಕ್ಷೆ ನಡೆಯಲಿದ್ದು ಅಂತ ಎಲ್ಲ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ನಮ್ಮ ಚಾನಲ್ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, 10ನೇ ತರಗತಿ ಹಾಗೂ ದ್ವಿತೀಯ PUC ಅಂತ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈಗ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಕೂಡ ಬಂದಿದೆ. ಸ್ನೇಹಿತರೆ, ಈಗ ಒಂದು 10ನೇ ತರಗತಿ ಹಾಗೂ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ತಾತ್ಕಾಲಿಕವಾಗಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲು ಸರ್ಕಾರ ಮುಂದಾಗಿದ್ದು. ಸ್ನೇಹಿತರೆ, ಈಗ ಯಾವ ದಿನಾಂಕದೊಂದಿಗೆ ಬಿಡುಗಡೆ ಮಾಡ್ತಾರಂತ ಎಲ್ಲರಿಗೂ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಕರ್ನಾಟಕ ಶಾಲಾ ಪರೀಕ್ಷೆ ಹಾಗೂ ಮೌಲ್ಯ ಮಂಡಳಿ ತಿಳಿಸಿರುವಂಥ ಅಧಿಕ ಸೂಚನೆ ಸ್ನೇಹಿತರೆ ಪ್ರಕಾರ ಏನಾಗಿದೆ, ದ್ವಿತೀಯ PUC ಪರೀಕ್ಷೆ ಏನಿದೆ ದ್ವಿತೀಯ PUC ಸ್ನೇಹಿತರೆ ಅಂಥವ್ರಿಗೆ ಏನಿದೆ ಮಾರ್ಚ್ 1ರಿಂದ ಪ್ರಾರಂಭವಾಗಲಿದೆ ಹಾಗೂ 19ರವರೆಗೆ ನಡೆಯಲಿವೆ ಎಂದು ಮಾಹಿತಿನ ಕೂಡ ತಿಳಿಸಿದ್ದಾರೆ. ಸ್ನೇಹಿತರೆ, ಅದೇ ರೀತಿ ಏನು ಮಾಡಿದ್ದಾರೆ ಅಂದರೆ 10ನೇ ತರಗತಿ ಪರೀಕ್ಷೆಗಳೇನಿದೆ ಮಾರ್ಚ್ 20ರಿಂದ ಪ್ರಾರಂಭವಾಗುತ್ತವೆ. ಸ್ನೇಹಿತರೆ, ಎರಡರವರೆಗೆ ನಡೆಯೋದು ಸ್ನೇಹಿತರೆ ಮಾರ್ಚ್ ಏಪ್ರಿಲ್ 2ರವರೆಗೆ ನಡೆಯಲಿದೆ ಒಂದು ಮಾಹಿತಿಯನ್ನು ಈಗ ತಿಳಿಸಿದ್ದಾರೆ. ಸ್ನೇಹಿತರೆ, ಮಧು ಬಂಗಾರಪ್ಪನವರು ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಏಕೆಂದರೆ ನಾವು ಹೇಳ್ತಕ್ಕಂಥ ಮತ್ತು ಬಿಡ್ತಕ್ಕಂಥ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈಗ 10ನೇ ತರಗತಿ ದ್ವಿತೀಯ PUC ಪರೀಕ್ಷೆ ಏನಿದೆಲ್ಲ 2024-25 ಸಾಲಿನ ಈ 10ನೇ ತರಗತಿ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ವೇಳಾಪಟ್ಟಿ ಕೂಡ ಈಗ ಬಿಡುಗಡೆಯಾಗಿದ್ದು. ಸ್ನೇಹಿತರಿಗೆ ಈ ಮೂಲಕ ಮಂಡಳಿ ಏನು ಮಾಡಿದೆ ರಾಜ್ಯದಲ್ಲಿರುವಂಥ ಎಲ್ಲ ಕಾಲೇಜು ಹಾಗೂ ಶಾಲಾ ಪ್ರಾಂಶುಪಾಲರ ಸೂಚನಾ ಫಲಕದಲ್ಲಿ ಏನು ಮಾಡಿದ್ದಾರೆ, ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕವಾಗಿ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲು ಸರ್ಕಾರ ಈಗ ಘೋಷಿಸಿದೆ. ಸ್ನೇಹಿತರೆ, ನೀವು ತಾತ್ಕಾಲಿಕವಾಗಿ ಈ ಪಟ್ಟಿಯನ್ನು ಸ್ನೇಹಿತರೆ ಈ ಕೆಳಗೆ ನೀವು 10ನೇ ತರಗತಿ ಹಾಗೂ ದ್ವಿತೀಯ PUC ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನೀವು ಲಿಂಕ್ ಮೂಲಕ ಸರ್ಚ್ ಮಾಡ್ಬೋದು. ಸ್ನೇಹಿತರೆ, ನೀವು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ. ಸ್ನೇಹಿತರೆ, ನೀವು ಏನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಇದನ್ನು ಮತ್ತು 10th ಮತ್ತು ದ್ವಿತೀಯ PUC ಅಂತ ಎಕ್ಸಾಮ್ ಟೇಬಲ್ ಅಂತ ಸರ್ಚ್ ಮಾಡಿ. ಸ್ನೇಹಿತರೆ, ಫಸ್ಟ್ ಬರ್ತಕ್ಕಂಥ ಒಂದು ವೆಬ್ಸೈಟ್ನ ಕ್ಲಿಕ್ ಮಾಡಿ ಅಲ್ಲಿ ನೀವು 10th ಅಥವಾ PUC ಅಥವಾ ಇದ್ದರೆ ಅಲ್ಲಿ ನೀವು 10th ಇದ್ದರೆ 10th ಅಂತ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲ PUC ಅಂದರೆ ಸೆಕೆಂಡ್ PUC ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ, ಅಲ್ಲಿ ನಿಮಗೆ ಯಾವ ದಿನಾಂಕದಂದು ಪರೀಕ್ಷೆ ಇರುತ್ತಂತೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮಗೆ ದೊರೆಯುತ್ತೆ. ಸ್ನೇಹಿತರೆ, ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ.